ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದು ಕೇಳಿ ಬಕ್ರೀದ್ ಹಬ್ಬ ಅಥವಾ ಈದ್ ಉಲ್ ಅಜಾ ಪ್ರಯುಕ್ತ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಸಂಘಟನೆಯ ಲಜನಾ ಇಮಾಯಿಲ್ಲಾ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ಪ್ರಿಯ ಶ್ರೋತೃ ಮಿತ್ರರೇ, ತ್ಯಾಗ, ಭಕ್ತಿ, ವಿಧೇಯತೆ ಮತ್ತು ಮಾನವೀಯತೆಯ ಪ್ರತೀಕವಾಗಿರುವ ಪವಿತ್ರ ಹಬ್ಬ ಈದ್ ಉಲ್ ಅಜಾ ಪ್ರಯುಕ್ತ ಅಹ್ಮದಿಯಾ ಮುಸ್ಲಿಂ ಸಂಘಟನೆಯ ಲಜ್ನಾ ಇಮಾಯಿಲ್ಲಾ ವಿಭಾಗದ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದೇವೆ. ನಾನು ನಿಮ್ಮ ನಿರೂಪಕಿ ಸಾಲಿಹಾ ಬಾಸಿತಾ. ಈದ್ ಉಲ್ ಅಜಾ ಎಂದರೆ ತ್ಯಾಗದ ಹಬ್ಬ. ಅಲ್ಲಾಹನ ಆದೇಶದನುಸಾರವಾಗಿ ಪ್ರವಾದಿ ಹಜ್ರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ತೋರಿದ ಅಪಾರ ನಂಬಿಕೆ ಮತ್ತು ತ್ಯಾಗದ ಸ್ಮರಣಾರ್ಥಕವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಪವಿತ್ರ ದಿನವು ನಮಗೆ ಕೇವಲ ಪ್ರಾಣಿಯ ಕುರ್ಬಾನಿಯನ್ನಷ್ಟೇ ಅಲ್ಲ, ನಮ್ಮ ಅಹಂಕಾರ, ಸ್ವಾರ್ಥ ಮತ್ತು ಕೆಟ್ಟ ಗುಣಗಳನ್ನು ತ್ಯಜಿಸಿ ಪ್ರೀತಿ, ಸಹಾನುಭೂತಿ ಮತ್ತು ಸೇವೆಯ ಜೀವನವನ್ನು ನಡೆಸುವ ಪಾಠವನ್ನು ಕಲಿಸುತ್ತದೆ. ಈದ್ ನಮಗೆ ಹಂಚಿಕೊಳ್ಳುವುದನ್ನು ಕಲಿಸುತ್ತದೆ. ಸಂತೋಷವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದು, ಬಡವರನ್ನು ನೆನಪಿಸಿಕೊಳ್ಳುವುದು, ಪರಸ್ಪರ ಸಹಾಯ ಮಾಡುವುದು ಇವೆಲ್ಲವೂ ಈ ಹಬ್ಬದ ನಿಜವಾದ ಸಂದೇಶವಾಗಿದೆ. ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಈದ್ ಉಲ್ ಅಜ್ಹಾದ ಮಹತ್ವ, ಅದರ ಆಧ್ಯಾತ್ಮಿಕ ಸಂದೇಶ, ಸಮಾಜದಲ್ಲಿ ಶಾಂತಿ ಮತ್ತು ಸಹೋದರತ್ವದ ಅಗತ್ಯತೆ ಇದರ ಕುರಿತು ಕೆಲವು ಮನಮುಟ್ಟುವ ಮಾತುಗಳು ಮತ್ತು ವಿಶೇಷ ಕಾರ್ಯಕ್ರಮಗಳನ್ನು ನಾವು ಕೇಳಲಿದ್ದೇವೆ. ಕಾರ್ಯಕ್ರಮದ ಕೊನೆಯವರೆಗೂ ನಮ್ಮೊಂದಿಗೆ ಇರಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಮತ್ತು ಈದ್ ಮುಬಾರಕ್. ಮೊದಲನೆಯದಾಗಿ ಪ್ರವಾದಿ ಹಜ್ರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನುಡಿಮುತ್ತುಗಳನ್ನು ಹಂಚಿಕೊಳ್ಳಲು ಸನಾ ರೆಹಮಾನ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಮಾತುಗಳನ್ನು ಕೇಳೋಣ. ಮುಹಮ್ಮದ್ ಪೈಗಂಬರ್ ಅವರ ನುಡಿಮುತ್ತುಗಳು. 1. ಸುನನ್ ಅಬಿ ದಾವೂದ್ ಹದೀಸ್ನಲ್ಲಿ ಈ ರೀತಿ ಉಲ್ಲೇಖಿಸಲಾಗಿದೆ: ಈದ್ ಉಲ್ ಅಜ್ಹಾ ಅಂದರೆ ತ್ಯಾಗ, ಬಲಿದಾನಗಳ ಹಬ್ಬ. ಈ ದಿನವು ಅಲ್ಲಾಹನ ಸನ್ನಿಧಿಯಲ್ಲಿ ಅತ್ಯಂತ ಪುಣ್ಯವು ಮತ್ತು ಅನುಗ್ರಹಿತವಾದ ದಿನವಾಗಿದೆ. ಈ ದಿನ ಸತ್ಯವಿಶ್ವಾಸಿಗಳು ಅಲ್ಲಾಹನ ಅನುಗ್ರಹಕ್ಕಾಗಿ ತ್ಯಾಗ ಮತ್ತು ಬಲಿದಾನ ನೀಡುತ್ತಾರೆ. ಭಯಭಕ್ತಿ ಮತ್ತು ಅನುಸರಣೆಯ ಮಾದರಿಯನ್ನು ಪ್ರಕಟಪಡಿಸುತ್ತಾರೆ. 2. ತ್ಯಾಗ, ಬಲಿದಾನವು ಹಜ್ರತ್ ಇಬ್ರಾಹಿಂ ಅಲೈಹಿಸ್ಸಲಾಮರ ಮಹಾನ್ ನಡವಳಿಕೆಯಾಗಿದೆ. ಅವರು ಸದಾ ಅಲ್ಲಾಹನ ಆಜ್ಞೆಗಳನ್ನು ಪಾಲಿಸುವ ಮತ್ತು ಅದನ್ನು ವಿಧೇಯತೆಯಿಂದ ಅನುಸರಿಸುವ ಅವರ ನಿಷ್ಠೆಯ ಸ್ಮರಣೆಯನ್ನು ಜೀವಂತಗೊಳಿಸುತ್ತದೆ. 3. ಬಲಿದಾನದ ಉದ್ದೇಶ ಕೇವಲ ಮಾಂಸ ಅಥವಾ ರಕ್ತವಲ್ಲ, ಅಲ್ಲಾಹನಿಗೆ ತಲುಪುವುದು ನಿಮ್ಮ ದೈವಭಕ್ತಿ ಮತ್ತು ನಿಷ್ಠೆಯಾಗಿದೆ. 4. ಬಲಿದಾನವು ತ್ಯಾಗ, ಸಹನೆ ಮತ್ತು ಅಲ್ಲಾಹನಿಗಾಗಿ ಇರುವ ಪ್ರೀತಿಯ ಮಹಾನ್ ಚಿಹ್ನೆಯಾಗಿದೆ. 5. ಅತ್ಯುತ್ತಮ ವ್ಯಕ್ತಿ ಅಂದರೆ ಅಲ್ಲಾಹನ ಭಯ ಮತ್ತು ಉತ್ತಮ ಸ್ವಭಾವ ಹೊಂದಿರುವವನು. 6. ಹಜ್ ಮಾಡುವವರು ಅಲ್ಲಾಹನ ಅತಿಥಿಗಳಾಗಿದ್ದಾರೆ. ಅವರು ಪ್ರಾರ್ಥನೆ ಮಾಡಿದರೆ ಅಲ್ಲಾಹ್ ಅದನ್ನು ಸ್ವೀಕರಿಸುತ್ತಾನೆ. ಸ್ವೀಕೃತ ಹಜ್ಗೆ ಪ್ರತಿಫಲ ಸ್ವರ್ಗವಲ್ಲದೆ ಮತ್ತೇನೂ ಇಲ್ಲ. 7. ಯಾರಾದರೂ ಏನಾದರೂ ಒಳಿತು ಮಾಡಲು ಕರೆದರೆ ಆ ಒಳಿತು ಮಾಡುವವನಿಗೆ ಲಭಿಸುವಷ್ಟು ಪ್ರತಿಫಲ ಆದೇಶಿಸುವವನಿಗೂ ಲಭಿಸುವುದು. ಒಳಿತು ಮಾಡುವವನ ಪ್ರತಿಫಲದಲ್ಲಿ ಏನೂ ಕಡಿಮೆ ಆಗದು. ಯಾರಾದರೂ ಕೆಡುಕಿನೆಡೆಗೆ ಕರೆದರೆ ಆ ಕೆಡುಕು ಮಾಡುವವನಿಗೆ ಸಮಾನವಾದ ಪಾಪ ಆತನಿಗೆ ತಟ್ಟುವುದು. ಕೆಡುಕು ಮಾಡುವವನ ಪಾಪದಲ್ಲಿ ಏನೂ ಕಡಿಮೆ ಆಗದು. 8. ತನ್ನ ಸಹೋದರನಿಗೆ ಸಹಾಯ ಮಾಡುವ ಕಾರ್ಯದಲ್ಲಿ ಮಗ್ನನಾಗಿರುವವನಿಗೆ ಅಲ್ಲಾಹನು ಸಹಾಯ ಮಾಡುತ್ತಾನೆ. ಮುಂದೆ ಒಂದು ಸಮೂಹ ಗೀತೆಯನ್ನು ಕೇಳೋಣ. KM ಉಮರ್ ಅವರು ರಚಿಸಿರುವ ಈ ಸಮೂಹ ಗೀತೆಯನ್ನು ಹಾಡಲಿದ್ದಾರೆ ರೂಮಾನ್ ರಿಜ್ವಾನ್, ಬರ್ಕತ್ ಯೂಸುಫ್ ಮತ್ತು ಸಾಲಿಹಾ ಬಾಸಿತಾ. ಆದಿಯು ನೀನೇ, ಅಂತ್ಯವು ನೀನೇ, ಎಲ್ಲರ ಪಾಲಿನ ಆಸರೆ ನೀನೇ.
ಆದಿಯು ನೀನೇ ಅಂತ್ಯವು ನೀನೇ ಎಲ್ಲರ ಪಾಲಿನ ಆಸರೆ ನೀನೇ ಕರುಣಾಮಯನೇ ಕಾರುಣ್ಯ ನಿಧಿಯೇ ಕೇಳದೆ ನೀಡದೆ ಸರ್ವ ಸಹಾಯ ಮುತ್ತು ರಸೂಲರ ಮೂಲಕ ನೀಡಿದೆ ಮಾನ್ಯತೆ ತುಂಬಿದ ಪರಿಶುದ್ಧ ಗ್ರಂಥ ಪವಿತ್ರ ಕುರ್ಆನ್ ನೀಡುವ ಮೂಲಕ ಪಾಮರ ಜೀವನ ಪಾವನಗೊಳಿಸಿದೆ ಬಾಳಿನ ಅರ್ಥವು ತುಂಬಿದ ಜಲನಿಧಿ ಭೀತಿಯ ಕಳೆಯಲು ಅದುವೇ ಸನ್ನಿಧಿ ಆದಿಯು ನೀನೇ ಅಂತ್ಯವು ನೀನೇ ಎಲ್ಲರ ಪಾಲಿನ ಆಸರೆ ನೀನೇ ಪವಿತ್ರ ಕುರ್ಆನ್ ಪಾರಾಯಣವು ಪರಿಶುದ್ಧ ಬದುಕಿಗೆ ಮೂಲಾಧಾರವು ಅರ್ಥವ ತಿಳಿದು ಪಠಿಸಿದೆಯಾದರೆ ಅನರ್ಘ್ಯ ರತ್ನದ ಭಂಡಾರವು ಇದು ಆದಿಯು ನೀನೇ ಅಂತ್ಯವು ನೀನೇ ಎಲ್ಲರ ಪಾಲಿನ ಆಸರೆ ನೀನೇ ಮುಂದಿನ ಜೀವನ ಪಾವನಗೊಳಿಸು ಮನುಜ ಕುಲವನು ನೀನೇ ರಕ್ಷಿಸು ಆದಿ ವ್ಯಾಧಿ ಆಪತ್ತಿನಿಂದ ರಕ್ಷಣೆ ನೀಡು ಯಾ ಅಲ್ಲಾ ಆಮೀನ್ ಆಮೀನ್ ಯಾ ರಬ್ಬಲ್ ಆಲಮೀನ್ ಆಮೀನ್ ಆಮೀನ್ ಯಾ ರಬ್ಬಲ್ ಆಲಮೀನ್. ಸುಂದರವಾದ ಹಾಡನ್ನು ಕೇಳಿದಿರಿ. ಈಗ ಈದ್ ಉಲ್ ಅಜ್ಹಾ ಹಬ್ಬದ ಮಹತ್ವದ ಕುರಿತು ಮಾತನಾಡಲಿದ್ದಾರೆ ಅಖಿಲಾ ಕಲೀಂ ಅವರು. ಈ ಪವಿತ್ರ ಹಬ್ಬದ ನಿಜವಾದ ಸಂದೇಶ ಮತ್ತು ತ್ಯಾಗದ ಮಹತ್ವವನ್ನು ಅವರು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಅವರ ಮಾತುಗಳನ್ನು ಕೇಳೋಣ. ಈದ್ ಉಲ್ ಅಜ್ಹಾ. ಪ್ರಿಯ ಕೇಳುಗರೆ, ಇಂದು ನಾವು ಈದ್ ಉಲ್ ಅಜ್ಹಾ ಹಬ್ಬದ ನಿಜವಾದ ಅರ್ಥ ಮತ್ತು ಅದರ ಸಂದೇಶದ ಕುರಿತು ಕೆಲವು ಅಮೂಲ್ಯವಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಈದ್ ಉಲ್ ಅಜ್ಹಾ ಹಬ್ಬವನ್ನು ಜಗತ್ತಿನಾದ್ಯಂತ ಮುಸ್ಲಿಮರು ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾಗಿ ಬಹಳ ವಿಜೃಂಭಣೆಯಿಂದ ಹಾಗೂ ಸಡಗರದಿಂದ ಆಚರಿಸುತ್ತಾರೆ. ಈದ್ ದಿನದಂದು ಜನರು ಒಂದೇ ಸ್ಥಳದಲ್ಲಿ ಒಟ್ಟುಗೂಡಿ ದೇವಾರಾಧನೆ ಮಾಡುವ ಮೂಲಕ ಸಮಾಜದ ಕ್ಷೇಮಾಭಿವೃದ್ಧಿಗೆ ಅಗತ್ಯವಾದ ಐಕ್ಯತೆ, ಸಮಾನತೆ ಮುಂತಾದ ಗುಣಗಳನ್ನು ಇಸ್ಲಾಂ ಧರ್ಮವು ಕಲಿಸುತ್ತದೆ. ಈದ್ ಉಲ್ ಅಜ್ಹಾ ಇಸ್ಲಾಂ ಧರ್ಮದ 2 ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಹಜ್ ಪುಣ್ಯಕರ್ಮದ ಅನುಷ್ಠಾನ ಪೂರ್ಣಗೊಂಡ ಬಳಿಕ ಅದರ ಸಂಭ್ರಮದ ಸಂಕೇತವಾಗಿ ಇಸ್ಲಾಮಿಕ್ ಕಾಲಗಣನೆಯ ದುಲ್ಹಜ್ ತಿಂಗಳ 10ನೆಯ ದಿನದಂದು ಆಚರಿಸಲ್ಪಡುವ ಹಬ್ಬ ಇದಾಗಿದೆ. ಇಸ್ಲಾಂ ಧರ್ಮದ 5 ಆರಾಧನಾ ಕರ್ಮಗಳೆಂದರೆ ಏಕದೇವಾರಾಧನೆ, ಹಜರತ್ ಮೊಹಮ್ಮದ್ ಪೈಗಂಬರರು ದೇವನ ಸಂದೇಶವಾಹಕರೆಂಬ ವಿಶ್ವಾಸ, 5 ಹೊತ್ತಿನ ನಮಾಜ್, ಉಪವಾಸ, ಜಕಾತ್ ಅಂದರೆ ದಾನಧರ್ಮ ಹಾಗೂ ಹಜ್ ಅಂದರೆ ತೀರ್ಥಯಾತ್ರೆ. ಮಹತ್ತರವಾದ
ಪುಣ್ಯಕರ್ಮಗಳ ನಂತರ ಈದ್ ಆಚರಿಸಲಿಕ್ಕೂ ಆ ಸಂದರ್ಭದಲ್ಲಿ ಬೇರೆ ಕೆಲವು ಪುಣ್ಯಕರ್ಮಗಳನ್ನು ನಿರ್ವಹಿಸಲಿಕ್ಕೂ ಇಸ್ಲಾಂ ಧರ್ಮವು ನಿರ್ದೇಶಿಸುತ್ತದೆ. ತ್ಯಾಗಪೂರ್ಣವಾದ ಜೀವನವೇ ಮೋಕ್ಷ ಪ್ರಾಪ್ತಿಗೆ ಸಾಧನ ಎಂಬ ತತ್ವವನ್ನು ಈದುಲ್ ಅಜ್ಹಾ ಹಬ್ಬವು ಒಳಗೊಂಡಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಆತ್ಮೋನ್ನತಿಗಾಗಿ ಹಲವಾರು ರೀತಿಯ ತ್ಯಾಗಗಳು ಮತ್ತು ಕಷ್ಟಾನುಭವಗಳು ಅವಶ್ಯಕವೆಂದು, ಇಂತಹ ತೀವ್ರ ಪ್ರಯತ್ನ ಮತ್ತು ತ್ಯಾಗಗಳನ್ನು ಅನುಸರಿಸದೆ ನಿಜವಾದ ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲವೆಂದು ಈ ಹಬ್ಬವು ಬೋಧಿಸುತ್ತದೆ. ಈದುಲ್ ಅಜ್ಹಾದ ನೈಜ ಉದ್ದೇಶವೇನೆಂದು ತಿಳಿಯದೆ ಕೇವಲ ಹೊಸ ಉಡುಪು ಧರಿಸಿ ಇಷ್ಟವಾದ ಭೋಜನವನ್ನು ಸೇವಿಸಿ ಈದ್ ಆಚರಿಸುವುದು ಅರ್ಥಶೂನ್ಯವಾಗಿದೆ. ಈ ಹಬ್ಬದ ಆಚರಣೆಯ ಹಿಂದೆ ಒಂದು ಮಹತ್ತಾದ ತ್ಯಾಗ ಮತ್ತು ಬಲಿದಾನದ ಧಾರ್ಮಿಕ ಹಿನ್ನೆಲೆಯಿದೆ. ಈದುಲ್ ಅಜ್ಹಾ ಹಬ್ಬವು ನಮಗೆ ಈ ಮಹತ್ತಾದ ತ್ಯಾಗದ ಚರಿತ್ರೆಯನ್ನು ಪ್ರತಿ ವರ್ಷ ನೆನಪಿಸುತ್ತದೆ. ಅದು ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಮತ್ತು ಅವರ ಕುಟುಂಬದ ಮಹಾನ್ ತ್ಯಾಗದ ಸ್ಮರಣೆಯಾಗಿದೆ. ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಅವರಿಗೆ ವೃದ್ಧಾಪ್ಯದಲ್ಲಿ ದೇವನು ಒಬ್ಬ ಪುತ್ರನನ್ನು ಅನುಗ್ರಹಿಸಿದನು. ಆ ಮಗನೇ ಪ್ರವಾದಿ ಇಸ್ಮಾಯಿಲ್ ಅಲೈಸಲಾಂ. ಇಬ್ರಾಹಿಂ ಅಲೈಸಲಾಂ ಅವರಿಗೆ ತಮ್ಮ ಮಗನೆಂದರೆ ಅಪಾರ ಪ್ರೀತಿ ಇತ್ತು. ಆದರೆ ಮಗನು ಯೌವನಕ್ಕೆ ಕಾಲಿಡುತ್ತಿದ್ದಂತೆ ದೇವನು ಇಬ್ರಾಹಿಂ ಅಲೈಸಲಾಂ ಅವರಿಗೆ ಒಂದು ಕಠಿಣ ಪರೀಕ್ಷೆಯನ್ನು ಒಡ್ಡಿದನು. ಇಬ್ರಾಹಿಂ ಅಲೈಸಲಾಂ ಅವರಿಗೆ ಸತತವಾಗಿ 3 ದಿನಗಳ ಕಾಲ ಕನಸಿನಲ್ಲಿ ತಮ್ಮ ಪ್ರಿಯ ಪುತ್ರ ಇಸ್ಮಾಯಿಲ್ ಅವರನ್ನು ದೇವನ ಮಾರ್ಗದಲ್ಲಿ ಬಲಿ ನೀಡುವಂತೆ ಆದೇಶವಾಯಿತು. ದೇವನ ಆಜ್ಞೆಯನ್ನು ಪಾಲಿಸಲು ಇಬ್ರಾಹಿಂ ಅಲೈಸಲಾಂ ಸಿದ್ಧರಾದರು. ಆದರೆ ಅವರು ಇದನ್ನು ಮಗನ ಮೇಲೆ ಬಲವಂತವಾಗಿ ಹೇರಲು ಇಷ್ಟಪಡಲಿಲ್ಲ. ಹಾಗಾಗಿ ಅವರು ತಮ್ಮ ಮಗನ ಬಳಿಗೆ ಬಂದು ಹೀಗೆ ಹೇಳಿದರು: ನನ್ನ ಪ್ರಿಯ ಮಗನೇ, ನಾನು ನಿನ್ನನ್ನು ಬಲಿ ನೀಡುತ್ತಿರುವಂತೆ ಕನಸಿನಲ್ಲಿ ಕಂಡಿದ್ದೇನೆ. ಇದರ ಬಗ್ಗೆ ನಿನ್ನ ಅಭಿಪ್ರಾಯವೇನು? ಇದಕ್ಕೆ ಆ ಚಿಕ್ಕ ವಯಸ್ಸಿನ ಪ್ರವಾದಿ ಇಸ್ಮಾಯಿಲ್ ಅಲೈಸಲಾಂ ಅತ್ಯಂತ ತಾಳ್ಮೆ ಮತ್ತು ವಿಧೇಯತೆಯಿಂದ ಹೀಗೆ ಉತ್ತರಿಸಿದರು: ಅಪ್ಪ, ನಿಮಗೆ ದೇವನಿಂದ ಯಾವ ಆಜ್ಞೆ ನೀಡಲಾಗಿದೆಯೋ ಅದನ್ನು ನೀವು ಧೈರ್ಯವಾಗಿ ನಿರ್ವಹಿಸಿ. ದೇವನ ಇಚ್ಛೆಯಿದ್ದರೆ ನೀವು ನನ್ನನ್ನು ತಾಳ್ಮೆ ಹಾಗೂ ದೃಢತೆ ಹೊಂದಿರುವವರಲ್ಲಿ ಕಾಣುವಿರಿ. ಪವಿತ್ರ ಕುರ್ಆನ್ ಸೂರ ಅಸ್-ಸಫ್ಫಾತ್ 37:102. ಮಗನ ಈ ಮಾತು ಇಬ್ರಾಹಿಂ ಅಲೈಸಲಾಂ ಅವರ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ತಂದೆ ಮತ್ತು ಮಗ ಇಬ್ಬರೂ ದೇವರ ಇಚ್ಛೆಗೆ ಸಂಪೂರ್ಣವಾಗಿ ಶರಣಾದರು. ಪ್ರವಾದಿ ಇಬ್ರಾಹಿಂ ತನ್ನ ಮಗನನ್ನು ಬಲಿಗಾಗಿ ನೆಲದ ಮೇಲೆ ಮಲಗಿಸಿ ಬಲಿ ಅರ್ಪಿಸಲು ತಯಾರಾದರು. ಆ ಸಮಯದಲ್ಲಿ ದೇವನು ದೇವದೂತರ ಮುಖಾಂತರ ಸಂದೇಶವನ್ನು ತಲುಪಿಸಿ ಅವರ ತ್ಯಾಗವನ್ನು ಸ್ವೀಕರಿಸಿ ಅದರ ಬದಲಾಗಿ ಒಂದು ಕುರಿಯನ್ನು ಬಲಿ ಅರ್ಪಿಸಲು ನಿರ್ದೇಶನ ನೀಡಿದನು. ಹೀಗೆ ಭಗವಂತನ ಪರೀಕ್ಷೆಯಲ್ಲಿ ತಮ್ಮ ತ್ಯಾಗ ಮತ್ತು ಬಲಿದಾನಗಳ ಮೂಲಕ ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಮತ್ತು ಇಸ್ಮಾಯಿಲ್ ಅಲೈಸಲಾಂ ಅವರು ವಿಜಯಿಯಾದರು. ಅವರ ತ್ಯಾಗ ಮತ್ತು ಬಲಿದಾನಗಳನ್ನು ಸ್ಮರಿಸಿಕೊಂಡು ಮುಸ್ಲಿಮರು ಕುರ್ಬಾನಿ ಅಂದರೆ ಮೃಗಬಲಿಯನ್ನು ಅರ್ಪಿಸುತ್ತಾರೆ. ಮೃಗಬಲಿಯನ್ನು ಅರ್ಪಿಸುವವರು ಕೆಲವು ನಿಬಂಧನೆಗಳನ್ನು ಅನುಸರಿಸಬೇಕಾಗುತ್ತದೆ. ಬಲಿದಾನ ಮಾಡುವವರು ಹಬ್ಬದ ಈದ್ ನಮಾಜ್ ನಿರ್ವಹಿಸಿದ ನಂತರವೇ ಬಲಿ ಅರ್ಪಿಸಬೇಕು. ಇದಕ್ಕಾಗಿ 3 ದಿನಗಳವರೆಗೆ ಕಾಲಾವಕಾಶವಿದೆ. ಬಲಿದಾನ ಮಾಡಲ್ಪಟ್ಟ ಮೃಗದ ಮಾಂಸವನ್ನು ಸಾಮಾನ್ಯವಾಗಿ 3 ಸಮಭಾಗಗಳಾಗಿ ಹಂಚಲಾಗುತ್ತದೆ. ಒಂದು ಭಾಗವನ್ನು ಸ್ವಂತ ಉಪಯೋಗಕ್ಕಾಗಿ, 2ನೇ ಭಾಗವನ್ನು ಕುಟುಂಬಸ್ಥರು ಮತ್ತು ನೆರೆಹೊರೆಯವರಿಗೆ, 3ನೇ ಭಾಗವನ್ನು ಬಡವರು ಹಾಗೂ ನಿರ್ಗತಿಕರಿಗೆ ನೀಡಲಾಗುತ್ತದೆ. ಇದರ ಉದ್ದೇಶವೇನೆಂದರೆ ಕಷ್ಟದಲ್ಲಿರುವವರು ಮತ್ತು ದಾರಿದ್ರ್ಯರು ಹಬ್ಬದ ದಿನ ಹಸಿದಿರಬಾರದು ಎಂಬುದು. ಬಲಿದಾನದ ಕುರಿತಾಗಿ ಪವಿತ್ರ ಕುರ್ಆನಿನಲ್ಲಿ ಹೀಗೆ ಹೇಳಲಾಗಿದೆ: ಅವುಗಳ ಮಾಂಸವಾಗಲಿ ರಕ್ತವಾಗಲಿ ಅಲ್ಲಾಹನಿಗೆ ತಲುಪುವುದಿಲ್ಲ, ಆದರೆ ನಿಮ್ಮ ಭಯಭಕ್ತಿ ಮಾತ್ರ ಅವನಿಗೆ ತಲುಪುತ್ತದೆ. ಪವಿತ್ರ ಕುರ್ಆನ್ ಸೂರ ಅಲ್-ಹಜ್ 22:38. ಅಂದರೆ ಬಲಿ ನೀಡುವವರ ನಿಜವಾದ ಭಯಭಕ್ತಿ ಮತ್ತು ಹೃದಯ ಶುದ್ಧಿ ಮಾತ್ರ ಅಲ್ಲಾಹನಿಂದ ಸ್ವೀಕರಿಸಲ್ಪಡುತ್ತದೆ. ಮೃಗಬಲಿದಾನವು ಕಡ್ಡಾಯವಲ್ಲ,
ಸಾಮರ್ಥ್ಯವಿರುವವರು ಮಾತ್ರ ಇದನ್ನು ನಿರ್ವಹಿಸಬಹುದು. ಇದೇ ಹಬ್ಬದ ಸಂದರ್ಭದಲ್ಲಿ ಲಕ್ಷಾಂತರ ಮುಸ್ಲಿಮರು ಪವಿತ್ರ ಹಜ್ ಯಾತ್ರೆಗಾಗಿ ಮಕ್ಕಾದಲ್ಲಿ ಸೇರುತ್ತಾರೆ. ಇಲ್ಲಿ ದೇಶ, ಭಾಷೆ ಮತ್ತು ವರ್ಗದ ಭೇದವಿಲ್ಲದೆ ಎಲ್ಲರೂ ದೇವನ ಆಜ್ಞೆಗೆ ತಲೆಬಾಗುತ್ತಾರೆ. ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಮತ್ತು ಅವರ ಕುಟುಂಬದ ತ್ಯಾಗದ ನೆನಪಿಗಾಗಿ ಈ ಪವಿತ್ರ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಆ ಕೇಂದ್ರದ ಸಂರಕ್ಷಣೆಗಾಗಿ ಜೀವ ಬಲಿದಾನ ಮಾಡಲು ತಾವು ಸನ್ನದ್ಧರೆಂದು ಅಲ್ಲಿ ಸೇರುವ ಮುಸ್ಲಿಮರು ಏಕಸ್ವರದಲ್ಲಿ ಘೋಷಿಸುತ್ತಾರೆ. ಹಜ್ ಕರ್ಮವನ್ನು ನಿರ್ವಹಿಸುವವರು ಕೆಲವು ವಿಧಿವಿಧಾನಗಳನ್ನು ಅನುಸರಿಸಬೇಕಾಗುತ್ತದೆ. ಹಜ್ ಮಾಡುವವರು ಸಾಮಾನ್ಯ ವಸ್ತ್ರಗಳನ್ನು ತೆಗೆದು ಒಂದೇ ರೀತಿಯ ವಸ್ತ್ರಗಳನ್ನು ಧರಿಸುತ್ತಾರೆ. ಕಾಬಾದ ಪ್ರದಕ್ಷಿಣೆ ಮಾಡುತ್ತಾರೆ. ಸಫಾ ಮತ್ತು ಮರ್ವಾ ಎಂಬ ಬೆಟ್ಟಗಳ ನಡುವೆ 7 ಬಾರಿ ಸಂಚರಿಸುತ್ತಾರೆ. ತಲೆಮುಂಡನೆ ಮಾಡುವುದು, ಮೃಗಬಲಿದಾನ ಮಾಡುವುದು ಇತ್ಯಾದಿ ವಿಧಿಗಳನ್ನು ಹಜ್ ಸಮಯದಲ್ಲಿ ನೆರವೇರಿಸುತ್ತಾರೆ. ಈ ಕರ್ಮಗಳನ್ನೆಲ್ಲ ನಿರ್ವಹಿಸುವುದರ ಜೊತೆಗೆ ಮನುಷ್ಯನು ತನ್ನ ಎಲ್ಲ ಸಂಬಂಧಗಳಿಂದ ಬೇರ್ಪಟ್ಟು ಹೃದಯವು ಅಲ್ಲಾಹನೊಂದಿಗೆ ಲೀನವಾಗುವುದೇ ಹಜ್ ಕರ್ಮದ ಆತ್ಮೀಯ ಲಕ್ಷ್ಯವಾಗಿದೆ. ಅಲ್ಲಿ ಎಲ್ಲರೂ ಅಲ್ಲಾಹನ ನಾಮಸ್ಮರಣೆ ಮಾಡುತ್ತಾ ಅಲ್ಲಾಹನ ದಾಸರಾದ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಸ್ವಲಾತ್ ಹೇಳುತ್ತಾ ಅಲ್ಲಾಹನ ಸಮ್ಮುಖದಲ್ಲಿ ಎಲ್ಲರೂ ಸಮಾನರು ಎಂಬ ಭಾವನೆಯೊಂದಿಗೆ ಒಂದುಗೂಡುತ್ತಾರೆ. ಕೊನೆಯದಾಗಿ ಈದುಲ್ ಅಜ್ಹಾ ನಮಗೆ ತ್ಯಾಗದ ಮಹತ್ವವನ್ನು ಕಲಿಸುವುದರ ಜೊತೆಗೆ ದೇವನ ಮೇಲಿನ ಭಕ್ತಿ, ಮಾನವ ಸೇವೆ ಮತ್ತು ಪರಸ್ಪರ ಪ್ರೀತಿಯ ಸಂದೇಶವನ್ನು ನೀಡುತ್ತದೆ. ಆದ್ದರಿಂದ ಈದುಲ್ ಅಜ್ಹಾ ಕೇವಲ ಒಂದು ಹಬ್ಬವಲ್ಲ, ಮಾನವೀಯ ಮೌಲ್ಯಗಳನ್ನು ಸಾರುವ ಪವಿತ್ರ ಆಚರಣೆಯಾಗಿದೆ. ನನ್ನ ಈ ಮಾತುಗಳನ್ನು ಆಲಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈದುಲ್ ಅಜ್ಹಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಅತ್ಯಂತ ಅರ್ಥಪೂರ್ಣವಾದ ಮಾತುಗಳು. ಕೊನೆಯದಾಗಿ ನಸ್ರೀನ್ ತೌಸೀಫ್ ಅವರಿಂದ ಒಂದು ಸುಂದರ ಹಾಡನ್ನು ಕೇಳೋಣ. ರಚನೆ KM ಉಮರ್. ಪ್ರಾರ್ಥನೆಗೈದರು ಪರಮದಯಾಳು ಅಲ್ಲಾಹನಲ್ಲಿ ಇಬ್ರಾಹಿಂ. ಪ್ರಾರ್ಥನೆ ಫಲಿಸಿದ ಕಾರಣದಿಂದಲೇ ಜನ್ಮವ ತಾಳಿದರು ಇಸ್ಮಾಯಿಲ್. ಹಾಜರ ಬೀಬಿಯ ಉದರದಿ ಜನಿಸುತ್ತಾ ಎಲ್ಲರ ಪ್ರೀತಿಯ ಗಳಿಸಿದರು. ಹಾಡುತ್ತ ದೇವನ ಮಹಿಮೆಯ ಸ್ಮರಿಸುತ್ತಾ ವೃದ್ಧ ಪಿತ ಇಬ್ರಾಹಿಮರು. ಸ್ವಪ್ನದಿ ದೇವನ ಆಜ್ಞೆಯು ಬಂದಿತು, ಇಬ್ರಾಹಿಮರಿಗೆ ಆಹ್ವಾನ. ಸ್ವಂತ ಪುತ್ರನ ಶಿರವ ಛೇದಿಸಿ ಮಾಡಲೇಬೇಕು ಬಲಿದಾನ. ಚಾಚು ತಪ್ಪದೆ ಪಾಲಿಸಲು ಸುಗ ಮಗನಲ್ಲಿ ಸಲಹೆಯ ಕೇಳಿದರು. ತಲೆಯ ಬಾಗಿಸಿ ಸಿದ್ಧರಾದರು ಧೀರ ಬಾಲಕ ಇಸ್ಮಾಯಿಲ್. ಖಡ್ಗದ ಜೊತೆಯಲ್ಲಿ ಹಗ್ಗವ ಹಿಡಿದು ಪುತ್ರನ ಜೊತೆಗಿರಿ ತಪ್ಪಲಿಗೆ. ವೃದ್ಧ ಕಾಲದಿ ದೊರೆತ ಪುತ್ರನ ಶಿರವ ಛೇದಿಸಲು ಭರದಲ್ಲಿ. ಅಂಗಾತ ಮಲಗಿಸಿ ಪುತ್ರನ ಕೊರಳಿಗೆ ಕತ್ತಿಯ ಹಿಡಿಯುವ ವೇಳೆಯಲಿ ಬಂದಿತ್ತು ವಾಣಿಯು ದೇವನ ಭಾಗದಿ. ಭಲೆ ಮೆಚ್ಚಿದೆನು ನಿನ್ನನ್ನು,
ಮಗನನ್ನು ಬಿಟ್ಟು ಮೃಗವನ್ನು ಕೊಯ್ದು ಮಾಡು ನಿದಾನವ ಬದಲಾಗಿ. ಮೆಚ್ಚಿದೆ ನಿನ್ನಯ ತ್ಯಾಗವ ಕಂಡು ಮಾನವ ವಂಶಕ್ಕೆ ಮಾರ್ಗವಿದು. ಪ್ರಾರ್ಥನೆಗೈದರು ಪರಮದಯಾಳು ಅಲ್ಲಾಹನಲ್ಲಿ ಇಬ್ರಾಹಿಂ. ಪ್ರಾರ್ಥನೆ ಫಲಿಸಿದ ಕಾರಣದಿಂದಲೇ ಜನ್ಮವ ತಾಳಿದರು ಇಸ್ಮಾಯಿಲ್. ಇಂದಿನ ಈದ್ ಉಲ್ ಅಜ್ಹಾ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಹಾಗೂ ನಮ್ಮೊಂದಿಗೆ ಇದ್ದ ಎಲ್ಲ ಶ್ರೋತೃ ಮಿತ್ರರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಪವಿತ್ರ ಹಬ್ಬ ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಹಾರೈಸುತ್ತೇವೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಈದ್ ಮುಬಾರಕ್. ಕೇಳುಗರೆ, ಇದುವರೆಗೆ ಬಕ್ರೀದ್ ಹಬ್ಬ ಅಥವಾ ಈದ್ ಉಲ್ ಅಜಾ ಪ್ರಯುಕ್ತ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಸಂಘಟನೆಯ ಲಜ್ನಾ ಇಮಾಯಿಲಾ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. लेकर खुशी हो गई उम्मीद पूरी आपके. कितना खुश रंग है ये समा ईद का, कितना खुश रंग है ये समा ईद का. कितना खुश रंग है ये समा ईद का, कितना खुश रंग है ये समा ईद का. कितना खुश रंग है ये समा ईद का, कितना खुश रंग है ये समा ईद का. कितना खुश रंग है ये समा ईद का. ईद खुद कर रही है बयां ईद का, ईद खुद कर रही है बयां ईद का, ईद खुद कर रही है बयां ईद का. ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಸಂಕಲನ ವಿದ್ಯಾರಾವ್ ಕೆಎಲ್.